ಮಗಳೇ ಪ್ರೇಮ, ಏನ್ ಮಾಡ್ತೀರಿ ಅಮ್ಮ? ಮನೆ ಕೆಲಸ ಮಾಡ್ತಿದ್ದೆ. ನೋಡು ಮಗಳೇ, ನಿನ್ನನ್ನು ನೋಡೋಲಕ್ಕೆ ಯಾರೋ ಶ್ರೀಮಂತರು ಬರ್ತಾರಂತೆ. ನೋಡಮ್ಮ, ನಾ ಫೋನ್ ಮಾಡಿದ್ದೇನೆ, ನೀನು ಬೇಗನೆ ರೆಡಿಯಾಗಿ ಬರಮ್ಮ. ಆಯ್ತಪ್ಪ, ರೆಡಿಯಾಗಿ ಬರ್ತೇನೆ. ಅಪ್ಪ, ಗೌಡ್ರು ತಂಗಿಯನ್ನು ನೋಡಲು ಬಂದ್ರು. ಬನ್ನಿ ಗೌಡ್ರೆ, ಬನ್ನಿ ಗೌಡ್ರೆ. ಮತ್ತೆ ತಡ ರವಿ, ನಿಮ್ಮ ತಂಗಿಯನ್ನು ತೋರಿಸ್ಬಿಡು. ಆಗಲಿ ಗೌಡ್ರೆ. ಯಾಕೆಂದ್ರೆ ನಮಗೆ ಬೇರೆ ಬೇರೆ ಊರ ಕಡೆಗೆ ಹೋಗ್ಬೇಕಾಗಿದೆ, ಕಣ್ಣೇ ನೋಡಲ್ಲ. ಯಾಕೆ ಗೌಡ್ರೆ, ಬೇರೆ ಊರಿಗೆ ಏಕೆ ಹೋಗ್ತೀರಿ ಗೌಡ್ರೆ? ನಮ್ಮ ಮಗಳು ನಿಮ್ಮ ಮನಸ್ಸಿಗೆ ಬಂದ್ರೆ ಬೇರೆ ಊರಿಗೆ ಏಕೆ ಹೋಗ್ತೀರಿ ಗೌಡ್ರೆ? ಏಕೆ ಹೋಗ್ತೀರಿ? ನಿಮ್ಮ ಮಾತಿನ ಅರ್ಥ ನಿಮ್ಮ ಮಗಳಿಗಿಂತ ಚೆಲುವೆ ಬೇರೆ ಊರಲ್ಲಿ ಇಲ್ಲ ಅಂತೀರೇನು? ಗೌಡ್ರೆ, ಇವಳೇ ನನ್ನ ತಂಗಿ ಪ್ರೇಮ. ನಿಮ್ಮ ತಂಗಿ ನೋಡುವುದರಲ್ಲಿ ವಿಶ್ವಸುಂದರಿ. ಹಾ, ನಿಮ್ಮ ತಂಗಿಗೆ ಸಂಗೀತದಲ್ಲಿ ಏನಾದರೂ ಕಲಿತಿರುವಳೆ? ಹೌದು ಗೌಡ್ರೆ, ತುಂಬಾ ಚೆನ್ನಾಗಿ ಹಾಡ್ತಾಳೆ. ಹಾಗಾದರೆ ಒಂದು ಹಾಡು ಹೇಳಬಹುದೇ? ತಂಗಿ, ಒಂದು ಹಾಡನ್ನು ಹೇಳಪ್ಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ಹಾಗೆ ಕೂಡ ಕೃಷ್ಣನ ತೋರುವ ಪ್ರೀತಿಯ ನೀರಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ಆಕೆ ಕೂಡ ಕೃಷ್ಣನ ತೋರುವ ಪ್ರೀತಿಯ ನೀಡುವ ಕಣ್ಣು, ಪ್ರೀತಿಯ ನೀಡುವ ಕಣ್ಣು. ಗೌಡ್ರ, ನಮಗರೆ ಪಸಂದ್ ಐತಿರಿ, ನಿಮಗೆ ಹಂಗ ನೋಡ್ರಿ. ಮಗನ, ನಿನಗೆಲ್ಲ ಪಸಂದ್ ಆಗ್ತಾವ. ಹೊಸ ಸೀರೆ ಮೈ ಮ್ಯಾಗಿತ್ತಂದ್ರ ಮಗನ ನಿನಗೆ ಪಸಂದೇ ಆಗ್ತಾವ. ಹಾ ರವಿ, ನಿಮ್ಮ ತಂಗಿ ನೋಡುವುದರಲ್ಲಿ ಕೂಡ ವಿಶ್ವ ಸುಂದರಿ, ಹಾಗೇನೆ ಸಂಗೀತದಲ್ಲಿ ಕೂಡ ಮೇಲೆತ್ತಿದ ಕೈ. ಹಾ ಸದ್ಯ ನಮಗೆ ಕನ್ಯೆ ಅಂತ ಪಸಂದ್ ಆಯ್ತು, ಅದ್ರ ತಕ್ಕಂತೆ ವರದಕ್ಷಿಣೆ ಬೇಕಲ್ಲ. ಗೌಡ್ರ, ನಿಮಗೆ ತಕ್ಕಂತ ವರದಕ್ಷಿಣೆ ಬೇಕಲ್ಲ. ನೋಡ್ರಿ ಯಜಮಾನ್ರ, ನಮ್ಮ ಗೌಡ್ರಿಗೆ ಎಷ್ಟು ವರದಕ್ಷಿಣೆ ಕೊಡ್ತೀರಿ ಹೇಳ್ಬಿಡಲ್ಲ. ನೋಡಿ ಗೌಡ್ರೆ, ನಾವು ತುಂಬಾ ಬಡವರು. ನಿಮಗೆ ವರದಕ್ಷಿಣೆ ಕೊಡಲು ನಾವು ಹಣ ಎಲ್ಲಿಂದ ತರಬೇಕು? ನೋಡಿ, ಇರುವುದು ನಮಗೊಂದೇ ಒಂದು ಮನೆ ಇದೆ. ಅದನ್ನು ಮಾರಿ ಆದರೂ ನಾವು ನಿಮಗೆ ಹಣ ಕೊಡುತ್ತೇವೆ. ಗೌಡ್ರೆ, ನನ್ನ ತಂಗಿಗೆ ಕೈ ಬಿಡಬೇಡ ಗೌಡ್ರೆ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಕೈಲಿ ಆದಷ್ಟು ನಿಮಗೆ ಹಣ ಕೊಡ್ತೇವೆ ಗೌಡ್ರೆ, ಕೊಡ್ತೇವೆ. ಅಲ್ಲೋ ತಮ್ಮ, ಕೈಲಿ ಆದಷ್ಟು ಕೊಡ್ತೀನಂದ್ರೆ ಹಂಗ? ನಮ್ಮ ಗೌಡ್ರಿಗೆ ಕೊಡ್ಬೇಕಾದ್ರೆ 10 ಲಕ್ಷ ಹುಂಡ, 5 ತೊಲಿ ಬಂಗಾರ ಕೊಟ್ಟು ನೀನೇ ಮದುವೆ ಮಾಡಿ ಕೊಡ್ಬೇಕು. ಇದಕ್ಕೆ ನೀ ಏನಂತಿ? ನೋಡ್ರಿ ಶ್ರೀಮಂತರೇ, ನೀವಷ್ಟು ಕೇಳಿದರೆ ನಾವು ಎಲ್ಲಿಂದ ಕೊಡಬೇಕು? ನಾವು ಬಡವರು, ಈ ಮನೆ ಬಿಟ್ರೆ ಬೇರೆ ನಮ್ಗೆ ಏನು ಇಲ್ರಿ ಗೌಡ್ರೆ. ಈ ಮನೆ ಮಾರಿದಷ್ಟು
ನಿಮಗೆ ಹಣ ಈ ಮನೆ ಮಾರಿ ಆದರೂ ನಿಮ್ಗೆ ಹಣ ಖರ್ಚು ಮಾಡ್ತೇನೆ ಗೌಡ್ರೆ. ಗೌಡ್ರೆ, ನಮ್ಮ ಮಗಳಿಗೆ ನಿಮ್ಮ ಮನೆಯಲ್ಲಿ ಸ್ಥಾನ ಕೊಡಿ ಗೌಡ್ರೆ. ನಿಮಗೆ ಕೈ ಮುಗಿದು ಕೇಳ್ಕೊಳ್ಳುವೆ ಗೌಡ್ರೆ. ನಮ್ಮಲ್ಲಿ ಹಣವಿಲ್ಲ ಗೌಡ್ರೆ, ನಮ್ಮಲ್ಲಿ ಹಣವಿಲ್ಲ. ಹಣವಿಲ್ಲವೆಂದರೆ ಮದುವೆ ಮಾಡುತ್ತೀರಿ. ಮನೆ ಇಟ್ಟುಕೊಂಡು ಇನ್ನೊಬ್ಬರಿಗೆ ಸೆರಗು ಹಾಸಿದರೆ ಹಣ ಬರುತ್ತದೆ. ಆ ಬಂಗಾರದಿಂದ ನೀವು ಸಂಸಾರ ಮಾಡಬಹುದಲ್ಲ. ಬಡವರಿಗೆ ಫಲವಿಲ್ಲವೆಂದು ಬಾಯಿಗೆ ಬಂದಂತೆ ಬಗಲಿ ನನ್ನ ಪಿತ್ತ ನೆತ್ತಿಗೆ ಏರಿಸಬೇಡ. ನಿನ್ನ ಅಕ್ಕ ತಂಗಿಯರನ್ನು ಮತ್ತೊಬ್ಬರ ಮಕ್ಕಳಲ್ಲಿ ಮಲಗಿಸಿ ನೀನು ಹೊರ ಕಳಿಸಿದೆ ಅನ್ನಂತೆ ಕಾಣುತ್ತದೆ. ಏ ಗೌಡ, ಈ ನಿನ್ನ ಶ್ರೀಮಂತಿಕೆ ಕೇವಲ ನನ್ನ ಹರಕು ಚಪ್ಪಲಿಗೆ ಸಮಾನ. ಏನೆಂದರೇನು? ನನ್ನ ತಂಗಿಗೆ ಮಾರಿ ಹಣ ಕೊಡು ಅಂತ ಹೇಳ್ತೀಯಲ್ಲ. ಏ ಗೌಡ, ಈ ಊರ ಹೊರಗೆಟ್ಟು ಹೋಗಿರುವುದು ನಿಮ್ಮಂಥವರಿಂದಲೇ. ಲಂಚ ತಿಂದು ನ್ಯಾಯ ಹೇಳುವುದು, ಬಟ್ಟಿಗೆ ಬಟ್ಟೆ ತಿಂದು ಬಡವರಿಗೆ ಕಣ್ಣೀರು ಹರಿಸುವುದು, ಇದು ನಿಮ್ಮಂಥ ನಾಯಕರಿಂದಲೇ ಸಾಧ್ಯ. ಏ ಗೌಡ, ಇನ್ನು ಒಂದು ಕ್ಷಣ ಕೂಡ ನನ್ನ ಮನೆಯಲ್ಲಿ ನಿಲ್ಲಬೇಡ. ನಾನು ಹೊರಟು ಹೋಗಿಲ್ಲ. ನನ್ನ ಅಕ್ಕ ತಂಗಿ ಬಗ್ಗೆ ಮಾತನಾಡು ಆ ಮಗನೇ. ನನ್ನ ಅಕ್ಕ ತಂಗಿಯರ ಬಗ್ಗೆ ಮಾತನಾಡೋದು ಶಕ್ತಿ ಬಂತಲೇ ಬೇಕಾಗಿ. ತಿನ್ನಲು ಕೂಳಿ ಇಲ್ಲದಿದ್ದರು ಮಗನ ಸೊಕ್ಕು ಮುರಿದಿಲ್ಲ ಇನ್ನು. ಏ ಗೌಡ, ನಿನ್ನ ಅಕ್ಕ ತಂಗಿಯರ ಬಗ್ಗೆ ಮಾತನಾಡಿದ್ರೆ ನಿನಗೆಷ್ಟು ಕೋಪವಂತಲ್ಲ. ನೀವು ಶ್ರೀಮಂತರು, ಏನ್ ಬೇಕಾದ್ರೂ ಮಾತಾಡಿದ್ರೆ ನಡೀತದೆ. ಆದ್ರೆ ನಾವು ಬಡವರು, ಮಾತಾಡಬಾರ್ದು, ಹೌದಲ್ಲ? ಏ ಶ್ರೀಮಂತ, ನಿನ್ನಂತ ಕೊಬ್ಬಿದ ಶ್ರೀಮಂತನ ಮೈಯಲ್ಲಿ ಹರಿಯುತ್ತಿರುವುದು ಕೆಂಪು ರಕ್ತನೇ. ನಮ್ಮಂತ ನಿಯತ್ತಿನಿಂದ ದುಡಿದು ಬದುಕುವ ಬಡವರ ಮೈಯಲ್ಲಿ ಹರಿಯುವುದು ಅದೇ ಕೆಂಪು ರಕ್ತನೇ. ನಿಮ್ಮ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದಾಗ ನಿನಗೆ ರೋಷ ಒತ್ತಿ ಹರಿಯಿತು. ಆದ್ರೆ ನನ್ನ ತಂಗಿಯ ಬಗ್ಗೆ ಮಾತನಾಡಿದರೆ ನನಗಷ್ಟು ರೋಷ ಹೋಗ್ತಿರಬಹುದು. ಏ ಗೌಡ, ಒಂದು ಕ್ಷಣ ನನ್ನ ಮನೆ ನಿಲ್ಬೇಡ. ಮಾರು ಹೊರಟು ಹೋಗಿಲ್ಲಿಂದ. ನಮ್ಮ ಗೌಡ್ರಿ ಏನಂತ ತಿಳಿದು ಮಾತಾಡಕತ್ತೀರಿ? ಸುತ್ತ ಹಳ್ಳಿಗೆ ನಾಗೇಗೌಡ್ರ ಅಂದ್ರ ಗಡ 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 ನಡಗತ್ತಾರ. ಚೂಟುದ್ರ ಒಂದು ಹನಿ ರಗತ್ತು ಬರಂಗಿಲ್ಲ. ಗಂಡಾಗ ಜಿಗಿದ ಎಷ್ಟು ಜಿಗಿದೆ ಆಡ್ತೀವಿ ತಮ್ಮ. ನಮ್ಮ ಗೌಡ್ರ ಮನಸ್ಸು ಮಾಡಿದ್ರೆ ಓದ್ತಿಡಿದ್ರೆ ಅಲ್ಲೇ ನಮ್ಮ ಗೌಡ್ರ ಹೇಳಿದಾಗ ನೀ ಕೇಳಿ ಅಂದ್ರ ಈ ಊರಾಗ ಬದುಕೋತೀವಿ. ಇಲ್ಲ ಆದ್ರೆ ನೀ ಬದುಕುದು ಬಹಳ ಕಷ್ಟದ. ನಮ್ಮ ಗೌಡ್ರ ಹೇಳ್ದಂಗ ನೀ ಹೂ ಅಂದಿ ಉಳಿತಿ. ಇಲ್ಲ ಆದ್ರೆ ನಾ ನಿನಗೆ ಏನು ಹೇಳಂಗಿಲ್ಲ. ಮಾಡಿ ತೋರಿಸ್ತ ನಮ್ಮ ಗೌಡ. ಈ ಗೌಡ ಹಾಕಿದ ಹಳಿಸಿದ ಅನ್ನವನ್ನು ತಿಂದು ಅವರ ಮನೆ ಬಾಗಿಲು ಕಾಯುವ ನಾಯಿ ನೀನು. ನಿನಗೇನು ಗೊತ್ತು ಬಡವರ ಕಿಮ್ಮತ್ತು? ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಲಬೇಡ್ರಿ. ಇಲ್ಲಿ ನಿಂತಿದ್ದಾದರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ತೆಗೆದುಕೊಳ್ಳಬೇಕಾಗುತ್ತದೆ. ತಮ್ಮ ನೋಡ್ರಿ ಗೌಡ್ರ, ತಮ್ಮ ನಿನ್ನ ಮಗನಿಗೆ ಜರ ತಿಳಿಸ್ಯೋ. ನಾವು ನೀವು ಎಷ್ಟೇ ಅಲ್ಲಿ ಸೇರಿದ್ದೆವು. ಸೌಕಾರಿಗೆ ಎದುರು ಹಾಕಿ ಬದುಕೊಳ್ಳೋದು ಬಹಳ ಕಷ್ಟದ. ಯಾಕಪ್ಪ ಅಂದ್ರ ಹಿಂದೆ ಕೂತು ಏನಾರೇ ಆಟ ಮಾಡಿ ನೀನು ಬಡತಾದ ಪರಿಸ್ಥಿತಿ. ಮಕ್ಕಳಿಗೆ ಏನಾರೇ ಆದ್ರೆ ತಮ್ಮ ನನಗ ಸ್ವಲ್ಪ ನೋಡ್ತಮ್ಮ, ಸ್ವಲ್ಪ ಮಗನಿಗೆ ತಿಳಿಸ್ಯೋ. ಗೌಡ್ರ, ಈ ಯಾಕೋ ನಮ್ದು ಇಲ್ಲಿ ಆಟ ನಡೆಯಂಗೆ ಕಾಣಂಗಿಲ್ಲ. ನಡಿ ಮತ್ತ ಹೊತ್ತು ನೋಡಿ ಅಂದ್ರೆ ಮಾಕಮ ಜಾಯಿ.
ಇದ್ದಾರೆ. ತಮ್ಮಿಗೆ ಕಟ್ಟಪ್ಪ ನೋಡೋಣ. ನನ್ನನ್ನು ಎದುರು ಹಾಕಿಕೊಂಡು ಅದು ಹೇಗೆ ಸಂಸಾರ ಮಾಡುತ್ತೀಯ ಮಾಡು ಮಗನೇ. ನಾನು ನೋಡುತ್ತೇನೆ ನಿನ್ನನ್ನು. ನಡೆ ಹೋಗೋಣ. ಮಗು ರವಿ, ಗೌಡ್ರಿಗೆ ಹೀಗೆಲ್ಲ ಮಾತನಾಡಬಾರ್ದಪ್ಪ. ಮಗು, ಅವರು ಯಾವ ಹೊತ್ತಿನಲ್ಲಿ ಏನ್ ಮಾಡ್ತಾರಂತ ಹೇಳಕ್ ಬರ್ದಿಲ್ಲಪ್ಪ, ಹೇಳಕ್ ಬರ್ದಿಲ್ಲ. ಅಪ್ಪ, ನಮಗೆ ಬಡತನವಿದೆ ಎಂದು ನಾವು ಇಂಥವ್ರಿಗೆ ಹೆದರುತ್ತಾ ಕುಳಿತರೆ ಹಗ್ಗವು ಕೂಡ ನಮಗೆ ಹಾವಾಗಿ ಹರಿಯುತ್ತದೆ. ನೋಡಪ್ಪ, ನೀನು ಇದರ ಬಗ್ಗೆ ಚಿಂತಿಸಬೇಡ. ಆ ತಂಗಿಯ ಮದುವೆ ಜವಾಬ್ದಾರಿ ನನಗಿರಲಿ. ಮಗಳೇ ಪ್ರೇಮ, ನನ್ನ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕಿಂತ ಒಂದು ಬೀದಿ ನಾಯಲ್ಲಿ ಹೊಟ್ಟಿದ್ರೆ ಒಳ್ಳೆಯದಾಗ್ತಿತ್ತು ಏನು ನಿನ್ನ ಜನ್ಮ. ಮಗಳೇ, ನನ್ನಂತನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಿತ್ತಮ್ಮ, ಹುಟ್ಟಬಾರ್ದಿತ್ತು. ಅಪ್ಪ, ನಿಮಗೇನು ಭೂತ ಪಡೆದುಕೊಂಡಿದೆ ಏನು? ಈ ನನ್ನ ಮುದ್ದು ತಂಗಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ಅವಳ ಮನಸ್ಸಿಗೆ ಘಾಸಿ ಮಾಡುವುದು ಬೇಡ. ನೋಡಪ್ಪ, ನನ್ನ ತಂಗಿಗೆ ವರ ನಿಶ್ಚಯ ಆಗುವವರೆಗೂ ನಾನು ಒಂದು ಹನಿ ನೀರು ಸಹಿತ ಮುಟ್ಟುವುದಿಲ್ಲ ಅಂತ ನಿನ್ನ ಪಾವನ ಆಣೆ ಮಾಡಿ ಹೇಳ್ತೀನಪ್ಪ, ಆಣೆ ಮಾಡಿ ಹೇಳಿ. ಜಗಗಳು ಜ್ವಾಕ್ಯಾಗಿರಬೇಕು.